ಸಿಂಬಾಲಿಕವಾದ ಮಹತ್ವ, ಆ ಎಲ್ಲ ಅಂಶಗಳನ್ನು ಕೂಡ ಹನುಮಂತಯ್ಯನವರು ಸವಿಸ್ತಾರವಾಗಿ ಕನ್ನಡ ಪ್ರಜ್ಞೆಯನ್ನು ಕುರಿತು, ಕನ್ನಡ ಸಾಹಿತ್ಯವನ್ನು ಕುರಿತು ತಮ್ಮ ಮಾತುಗಳಲ್ಲಿ ಉದಾಹರಿಸಿ ಹೇಳಿರ್ತಕ್ಕಂಥದ್ದನ್ನು ನೀವೆಲ್ಲ ಕೇಳಿದ್ದೀರ. ಅದಕ್ಕೇನೆ ಪುಸ್ತಕಗಳು ಯಾವತ್ತೂ ಕೂಡ ಮಾತನಾಡ್ತಾ ಇರ್ತವೆ. ಆ ಮಾತನಾಡುವ ಶಕ್ತಿ ಹೇಗೆ ಬಂತು ಅಂತಂದರೆ, ಅದು ವರ್ತಮಾನದ ಅನುಭವವನ್ನು ಕುರಿತು ಮಾತನಾಡಿದರೂ ಕೂಡ ಅದರ ದೃಷ್ಟಿ ಕೇವಲ ಪ್ರತಿಬಿಂಬವಾಗಿರೋದಿಲ್ಲ, ಅದು ಗತಿಬಿಂಬವಾಗಿರುತ್ತೆ. ಪ್ರತಿಬಿಂಬ ಅನ್ನೋದು ವಸ್ತುಸ್ಥಿತಿಯನ್ನು ಕುರಿತು ಆ ಕ್ಷಣದ ಆಕೃತಿಯಾಗಿ ಮಾತನಾಡಿದರೆ, ಸಾಹಿತ್ಯಕ್ಕೆ ಆ ಆಕೃತಿ ಸತ್ಯವನ್ನು ಮೀರಿಸಿದ ರೀತಿಯೊಳಗೆ ಒಂದು ಪ್ರಕೃತಿ ಸತ್ಯ, ಅದು ಗತಿಬಿಂಬ ಸತ್ಯ. ಗತಿಬಿಂಬ ಅಂತಂದರೆ ಭವಿಷ್ಯಕ್ಕೂ ಕೂಡ ಅದು ಹೇಗೆ ಒಂದು ಸ್ಪಂದಿಸುವ ಗುಣವನ್ನು ಒಳಗೊಂಡಿರುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡುತ್ತೆ. ಆ ದೃಷ್ಟಿಯಿಂದಲೇನೆ ಪುಸ್ತಕಗಳಿಗೆ ಸಾವಿಲ್ಲ, ಅಕ್ಷರಕ್ಕೆ ಸಾವಿಲ್ಲ, ಅಕ್ಷರ ಪರಂಪರೆಯ ಕೃತಿಗಳಿಗೆ ಸಾವಿಲ್ಲ. ಆ ದೃಷ್ಟಿಯಿಂದಲೇನೆ ಈ ಹೊತ್ತಿಗೂ ಕೂಡ ಪಂಪ ನಮ್ಮ ಜೊತೆಯಲ್ಲಿ ಮಾತನಾಡ್ತಾನೆ, ವಚನಕಾರರು ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಜಗತ್ತಿನೊಳಗಿರ್ತಕ್ಕಂಥ ಭಾಷೆಯ, ಯಾವುದೇ ಕಾಲಮಾನದ ನಿಜವಾದ ಕವಿ, ನಿಜವಾದ ಸಾಹಿತಿ ವರ್ತಮಾನದಲ್ಲಿ ನಿಂತು ಮಾತನಾಡ್ತಕ್ಕಂಥವನಾಗ್ತಾನೆ. ಅವನ ಮಾತಿಗೆ ಆ ಶಕ್ತಿ ಇರುತ್ತೆ. ಹನುಮಂತಯ್ಯನವರು ಉದಾಹರಿಸ್ತಾ ಪಂಪನ ಒಂದು ವಾಕ್ಯವನ್ನು ಹೇಳಿದರು, ಮನುಷ್ಯ ಜಾತಿ ತಾನೊಂದೇ ವಲಂ. ಇಡೀ ಈ ಜಗತ್ತಿನಲ್ಲಿ ಬದುಕು ಇರುವವರೆಗೂ ಕೂಡ ಆ ಮಾತು ಸತ್ಯ. ಆ ಮಾತಿನ ಆಶಯಕ್ಕಾಗಿ ನಾವೆಲ್ಲರೂ ಕೂಡ ಬದುಕಬೇಕಾಗಿರ್ತಕ್ಕಂಥ ಅರ್ಥವಿದೆ, ಅಗತ್ಯವಿದೆ ಎನ್ನುವುದನ್ನು ಆ ಮಾತು ಹೇಳುತ್ತೆ. ಆ ಕಾರಣದಿಂದಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಂಸ್ಥಾಪಿಸಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಬ್ಬಾಗಿಲಿಗೆ ಹಾಕಿಸಿದ್ಯಾವುದು ಅಂತಂದರೆ, ನಮ್ಮ ಕನ್ನಡ ಪ್ರಜ್ಞೆಯ ಪ್ರತೀಕವಾದಂಥ ಮನುಷ್ಯ ಜಾತಿ ತಾನು ಒಂದೇ ವಲಂ, ಅದನ್ನು ಹಾಕಿಸಿದ್ರು. ದುರಂತ ಇತ್ತೀಚಿನ ದಿನಮಾನಗಳಲ್ಲಿ ಅದನ್ನು ಕಿತ್ತಾಕಿಸಿದ ಒಬ್ಬ ಅಧ್ಯಕ್ಷ, ಅಸಾಹಿತ್ಯಿಕ ಮನಸ್ಸಿನ ಒಬ್ಬ ಅಧ್ಯಕ್ಷ ಬಂದಾಗ ಹೇಗಾಗುತ್ತೆ ಅನ್ನೋದಕ್ಕೆ ಇಡೀ ಕನ್ನಡ ಪ್ರಜ್ಞೆಯ ಪ್ರತೀಕವಾದಂಥ ಆ ವಾಕ್ಯವನ್ನು ಅಲ್ಲಿಂದ ಕಿತ್ತಾಕಿಸಿದ್ದಿದ್ದು. ಆದರೆ ನಮ್ಮ ಕನ್ನಡ ಮನಸ್ಸುಗಳು ಸ್ಪಂದಿಸಲಿಲ್ಲ. ಆ ಕ್ಷಣದಲ್ಲಿ ಇದು ಕನ್ನಡಕ್ಕಾದ ಅವಮಾನ, ಕನ್ನಡ ಸಂಸ್ಕೃತಿಗೆ ಆದ ಅವಮಾನ, ಕನ್ನಡ ಪ್ರಜ್ಞೆಗೆ ಆದ ಅವಮಾನ ಅಂತ ನಾವು ಯಾರೂ ಕೂಡ ಸ್ಪಂದಿಸಲಿಲ್ಲ. ಇದು ನಿಷ್ಕ್ರಿಯತೆಯ ಕಾರಣ. ಆ ದೃಷ್ಟಿಯಿಂದಲೇ ಪುಸ್ತಕಗಳು ಮಾತನಾಡಿದರೆ ಸಾಲದು, ಪುಸ್ತಕಗಳನ್ನು ಓದುವ ಜನರೂ ಕೂಡ ಮಾತನಾಡಬೇಕು. ಜೊತೆಗೆ ಪುಸ್ತಕಗಳನ್ನು ಬರೆದ ಜನವೂ ಕೂಡ ಬದುಕಿರುವವರೆಗೂ ಮಾತನಾಡಬೇಕು. ಆಗ ಮಾತ್ರ ನಮ್ಮ ಸಾಹಿತ್ಯಕ್ಕೆ, ನಮ್ಮ ಬದುಕಿಗೆ ಒಂದು ಸಹಸ್ಪಂದನ ಇರುತ್ತೆ ಅಂತನ್ನುವುದಕ್ಕೆ ನಮ್ಮ ಜೀವನ ಅದಕ್ಕೆ ನುಡಿಗೊಟ್ಟ ರೀತಿಯೊಳಗೆ, ಕಾಲೋಚಿತವಾದ ರೀತಿಯೊಳಗೆ ನಮ್ಮ ಅರಿವನ್ನು ಪೊಸೈಸುತ್ತೆ. ಅದಕ್ಕೇನೆ ಪಂಪ ಹೇಳ್ತಾನೆ, ಅರಿವಂ ಪೊಸೈಸುವುದು ಧರ್ಮಂ. ಧರ್ಮ ಅಂದರೆ ಯಾವುದು? ಯಾವುದೋ ಜಡ್ಡುಗಟ್ಟಿದ ಆಚಾರ ವಿಚಾರಗಳನ್ನು ಹೇಳ್ತಕ್ಕಂಥದ್ದಲ್ಲ. ನಮ್ಮ ಅರಿವನ್ನು ನಿತ್ಯ ನಿತ್ಯ ಹೊಸತು ಮಾಡುವುದೇ ನಿಜವಾದ ಧರ್ಮ. ನಮ್ಮ ಸಾಹಿತ್ಯ ಧರ್ಮ, ನಮ್ಮ ಕಲೆಯ ಧರ್ಮ, ನಮ್ಮ ಕನ್ನಡದ ಧರ್ಮ ಎಂಥದ್ದು ಅಂತಂದರೆ ನಮ್ಮ ಅರಿವನ್ನು ಸದಾ ಜಾಗೃತವಾಗಿ ಇಟ್ಟಿರ್ತಕ್ಕಂಥದ್ದು, ಸದಾ ಎಚ್ಚರದಲ್ಲಿ ಅದನ್ನು ಮುನ್ನಡೆಸುವಂಥ ಒಂದು ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು. ಅದನ್ನು ನಮ್ಮ ಆದಿಕವಿ ಪಂಪನೇ ಹೇಳಿರ್ತಕ್ಕಂಥವನಾಗಿದ್ದಾನೆ. ಆನಂತರದೊಳಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕವಿಗಳು, ವಚನಕಾರರಂಥ ಚಳುವಳಿಕಾರರು ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಿಯೇ ಮಾತನಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು.
ಆ ದೃಷ್ಟಿಯಿಂದ ಕವಿಗಳು ಯಾವತ್ತೂ ಕೂಡ ಆತ್ಮಾವಲೋಕನದ ಮುಖೇಣವಾಗಿ ಬದುಕನ್ನು ನೋಡುವುದಕ್ಕೆ ತೊಡಗಿದರೆ ಬದುಕಿಗೆ ಬೇಕಾದಂಥ ಒಂದು ಶಕ್ತಿಯನ್ನು, ಒಂದು ಮೌಲ್ಯವನ್ನು ಅವರ ಕೃತಿಗಳಲ್ಲಿ ಕಟ್ಟಿಕೊಡುವುದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಎಲ್ಲ ಕವಿಗಳು ಕೂಡ ಆತ್ಮಾವಲೋಕನದ ನೆಲೆಯೊಳಗೆ ಮಾತನಾಡಿರೋದ್ರಿಂದ ಲೋಕಜ್ಞಾನವನ್ನು ಕೂಡ, ಲೋಕದರ್ಶನವನ್ನು ಕೂಡ ಒಂದು ಮುನ್ನೋಟವನ್ನು ಇಟ್ಟುಕೊಂಡ ರೀತಿಯೊಳಗೆ ಮಾನವೀಯವಾದ ನೆಲೆಯೊಳಗೆ ಕಟ್ಟಿಕೊಟ್ಟಿದ್ದಾರೆ. ಅದನ್ನು ನಾವು ಗಮನಿಸಬಹುದು. ಆತ್ಮಾವಲೋಕನವಿಲ್ಲದ ಯಾವುದೇ ಕವಿ, ಯಾವುದೇ ಸಾಹಿತಿ ಅವನು ಬದುಕಿದ್ದ ಕಾಲದಲ್ಲೇ ಸತ್ತೋಗಿರ್ತಾನೆ. ಅವನು ಈ ಕಾಲದಲ್ಲೂ ಬದುಕೋದಕ್ಕೆ ಸಾಧ್ಯವಿಲ್ಲ, ಯಾವ ಕಾಲಕ್ಕೂ ಬದುಕೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆತ್ಮಾವಲೋಕನ ಅಂತನ್ನೋದು ಬಹಳ ದೊಡ್ಡದ್ದು. ಆ ಆತ್ಮಾವಲೋಕನಕ್ಕೆ ನಾನು ಬಹಳ ಚೆನ್ನಾಗಿ ಹನುಮಂತಯ್ಯನವರು ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟರು. ನಾನು ಮತ್ತೆ ವಚನಕಾರರನ್ನೇ ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದರೆ, ಆತ್ಮಾವಲೋಕನಕ್ಕೆ ಬಸವಣ್ಣನಂಥ ದೊಡ್ಡ ಉದಾಹರಣೆ ಇಡೀ ನಮ್ಮ ಇಂಡಿಯಾದೊಳಗೆ ಬೇರೆ ಯಾರೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಚಾತುರ್ವರ್ಣ ವ್ಯವಸ್ಥೆಯ ಒಳಗೆ ಶ್ರೇಷ್ಠತೆಯ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.